ಮೈಕ್ ಸೈಡ್ ಹಾಸನ ಜಿಲ್ಲೆಯಲ್ಲಿ ಹುಟ್ಟಿ ಈ ರಾಷ್ಟ್ರದಲ್ಲಿ ಪ್ರಧಾನಿಗಳಾಗಿ ಅಧಿಕಾರವನ್ನು ಯಶಸ್ವಿಯಾಗಿ ನಿರ್ವಹಿಸಿದಂತಹ ಹಾಸನ ಜಿಲ್ಲೆಯ ಮಣ್ಣಿನ ಮಗ ಸನ್ಮಾನ್ಯ ಎಚ್ ಡಿ ದೇವೇಗೌಡರವರ 92ನೇ ವರ್ಷದ ಜನ್ಮದಿನವನ್ನು ಇವತ್ತು ಅರಸೀಕೆರೆ ತಾಲೂಕಿನಲ್ಲಿ ಗಣಪತಿಗೆ ಪೂಜೆಯನ್ನ ಮಾಡಿಸುವುದರ ಮುಖಾಂತರ ಸನ್ಮಾನ್ಯ ದೇವೇಗೌಡರವರಿಗೆ ಆರೋಗ್ಯ ಚೆನ್ನಾಗಿರಲಿ, ಆ ದೇವರು ಆರೋಗ್ಯವನ್ನ ಕರುಣಿಸಲಿ ಅಂತ ಹೇಳಿ ಅರಸೀಕೆರೆ ತಾಲೂಕಿನ ಎಲ್ಲ ದೇವೇಗೌಡರ ಅಭಿಮಾನಿಗಳು ಸೇರಿ ಇವತ್ತು ದೇವರಿಗೆ ಪೂಜೆಯನ್ನ ನೆರವೇರಿಸಿ ಇವತ್ತು ಅರಸೀಕೆರೆ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಎಲ್ಲ ಏನು ಅಡ್ಮಿಟ್ ಆಗಿರೋ ಎಲ್ಲರಿಗೂ ಸಹ ಹಣ್ಣು ಹಂಪಲನ್ನ ಅವರ ಒಂದು ಸವಿ ನೆನಪಿಗೋಸ್ಕರ ವಿತರಿಸ್ತಕ್ಕಂಥ ಕಾರ್ಯಕ್ರಮವನ್ನ ಇವತ್ತು ಇಟ್ಕೊಂಡಿದ್ದೀವಿ. ಹಾಗೆಯೇ ಅವರ ಮಾರ್ಗದರ್ಶನ ನಮ್ಮ ಪಕ್ಷಕ್ಕೆ ಹಾಗೂ ಈ ದೇಶಕ್ಕೆ ಬೇಕಾಗಿದೆ. ಹಾಗಾಗಿ ದೇವರು ಅವರಿಗೆ ಆರೋಗ್ಯವನ್ನ ಕೊಡ್ಲಿ ಅಂತ ಹೇಳಿ ಅರಸೀಕೆರೆ ಕ್ಷೇತ್ರದ ಜನತೆಯ ಪರವಾಗಿ ದೇವರಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡ್ತೇವೆ. ಎಲ್ಲ NDA ಒಕ್ಕೂಟದ ಎಲ್ಲ ಅರಸೀಕೆರೆ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಇವತ್ತು ಏನು ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲನೇಯಾಗಿ ಒಬ್ಬ ಕನ್ನಡಿಗರು ಈ ರಾಷ್ಟ್ರದ ಕೆಂಪು ಕೋಟೆ ಮೇಲೆ ಬಾವುಟವನ್ನು ಹಾರಿಸಿದ್ರು. ಬರೀ ಉತ್ತರ ಭಾರತದವರೇ ಪ್ರಧಾನಿಗಳಾಗ್ತಾ ಇದ್ರು, ಆದ್ರೆ ದಕ್ಷಿಣ ಭಾರತದವರು ಮೊಟ್ಟ ಮೊದಲ ಬಾರಿಗೆ ಮತ್ತು ಕೊನೆನೂ ಅನ್ಸುತ್ತೆ ದೇವೇಗೌಡರೇ ಕೊನೆನೂ ಅನ್ಸುತ್ತೆ ಅಂತ ಕಾಣುತ್ತೆ ದಕ್ಷಿಣ ಭಾರತದವರು ಪ್ರಧಾನಮಂತ್ರಿ ಆಗಂತದ್ದು. ಅಂತ ಪ್ರಧಾನಮಂತ್ರಿ ಸ್ಥಾನವನ್ನು ಅಲಂಕರಿಸಿದಂತ ಸನ್ಮಾನ್ಯ ದೇವೇಗೌಡರು ಇವತ್ತು 91 ವರ್ಷಗಳನ್ನು ಪೂರೈಸಿ 92ನೇ ವಸಂತಕ್ಕೆ ಕಾಲನಿಡ್ತಾ ಇದ್ದಾರೆ. ಅಂತ ಸನ್ಮಾನ್ಯ ದೇವೇಗೌಡರಿಗೆ ಆ ಭಗವಂತ ಆರೋಗ್ಯವನ್ನು ಕರುಣಿಸಲಿ ಅಂತ ಹೇಳಿ ಇವತ್ತು ನಾವು NDA ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಎಲ್ಲ ಸಮಾಜ ಬಂಧುಗಳು ಸೇರಿ ವಿಘ್ನೇಶ್ವರನ ದೇವಸ್ಥಾನದಲ್ಲಿ ಸನ್ಮಾನ್ಯ ದೇವೇಗೌಡರ ಆರೋಗ್ಯವನ್ನ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಇವತ್ತು ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣನ್ನ ಹಂಚುವಂತ ಕಾರ್ಯಕ್ರಮವನ್ನ ಇವತ್ತು ಇಟ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ NDA ಮತ್ತು JDS ಮತ್ತು BJPಯ ಎಲ್ಲ ಪದಾಧಿಕಾರಿಗಳು ಒಟ್ಟಾಗಿ ಈ ಒಂದು ಸಮಾರಂಭವನ್ನು ಆಚರಿಸ್ತಿದ್ದೀವಿ. ಸನ್ಮಾನ್ಯ ದೇವೇಗೌಡರಿಗೆ ಆ ಭಗವಂತ ಆರೋಗ್ಯವನ್ನ ಕರುಣಿಸಲಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಸನ್ಮಾನ್ಯ ಬಂಧುಗಳೇ, ಇವತ್ತಿನ ದಿನ ನಮ್ಮ ನಾಯಕರಾದಂಥ ದೇವೇಗೌಡರ ಹುಟ್ಟುಹಬ್ಬವನ್ನ ಅವರು ಆಚರಿಸಬೇಡ್ರಿ ಸಂತೋಷವಾಗಿ ಅಂತ ಹೇಳಿದ್ರು. ಆದರೂ ಕೂಡ ನಾವು ನಮ್ಮ ಮನಸ್ಸಿನ ಸಮಾಧಾನಕ್ಕೋಸ್ಕರ ಅವರು ಹುಟ್ಟುಹಬ್ಬನ್ನ ಆಚರಿಸ್ತಾ ಇದ್ದೇವೆ. ಅವರಿಗೆ ದೇವರು ಆಯುರಾರೋಗ್ಯವನ್ನ ಐಶ್ವರ್ಯವನ್ನ ಕೊಟ್ಟು ದೀರ್ಘಕಾಲ ಬಾಳಲಿ ಅಂತ ಹೇಳಿ ನಾವು ದೇವರನ್ನ ಬೇಡ್ಕೊಂತೀವಿ.